ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. Hello children, I welcome the students of class 7 to today's second language English e-class. And today we are continuing with the part 3 of the lesson Nest with Grandparents. Children, please be ready with your textbook, notebook and pen so that you can note down what is being done in today's class. Let's begin our today's class with the glossary words and know the meaning of the new words that we are going to come across in our today's lesson. Shall we begin? The first word is sightseeing, meaning to visit place of interest. Sightseeing ಅಂದ್ರೆ ಏನರ್ಥ? ಆಸಕ್ತಿಯ ಸ್ಥಳಗಳನ್ನು ನೋಡುವುದು. ನಾವು ನಮ್ಮೂರನ್ನು ಬಿಟ್ಟು ಬೇರೆ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ನಾವೇನು ಮಾಡ್ತೀವಿ? ನಮ್ಗೆ ಇಂಟ್ರೆಸ್ಟ್ ಆಗುವಂತಹ ಪ್ಲೇಸಸನ್ನು ನಾವೇನು ಮಾಡ್ತೀವಿ? ಸುತ್ತಾಡಿ ನೋಡ್ತೀವಿ ಅಲ್ವಾ? ಅದನ್ನು ನಾವೇನು ಹೇಳ್ತೀವಿ? ಸೈಟ್ ಸೀಯಿಂಗ್. ದಾದಾ ಆ್ಯಂಡ್ ದಾದಿ ವೆಂಟ್ ಸೈಟ್ ಸೀಯಿಂಗ್. ನೆಕ್ಸ್ಟ್ ವರ್ಡ್ ಇಸ್ ಶೆಡ್ಯೂಲ್, ಮೀನಿಂಗ್ ಲಿಸ್ಟ್ ಆಫ್ ಪ್ಲಾನ್ ಥಿಂಗ್ಸ್ ಟು ಡೂ. ಶೆಡ್ಯೂಲ್ ಅಂದರೆ ಏನರ್ಥ? ವೇಳಾಪಟ್ಟಿ. ವೇಳಾಪಟ್ಟಿ ಅಂದರೆ ಈ ಸಮಯದಿಂದ ಈ ಸಮಯಕ್ಕೆ ನಾನು ಇದನ್ನು ಮಾಡ್ತೀನಿ, ಈ ಸಮಯದಿಂದ ಈ ಸಮಯಕ್ಕೆ ನಾನು ಹೋಮ್ವರ್ಕ್ ಮಾಡ್ತೀನಿ, ಬೆಳಗ್ಗೆ ಬೇಗನೆ ಎದ್ದೊಳ್ಬೇಕು, ಯಾವ ಸಮಯಕ್ಕೆ ಎದ್ದೊಳ್ಬೇಕು ಅಂತೆಲ್ಲ ನಾನು ಏನು ಮಾಡ್ತೀನಿ? ಒಂದು ಲಿಸ್ಟ್ ಮಾಡ್ತೀನಿ, ಪ್ಲ್ಯಾನ್ ಮಾಡಿ ಒಂದು ಲಿಸ್ಟನ್ನು ತಯಾರಿ ಮಾಡ್ತೀನಿ. ಅದನ್ನು ನಾವೇನು ಹೇಳ್ತೀವಿ? ಶೆಡ್ಯೂಲ್. ಟಿ ವಿ ಬಿಕೇಮ್ ಅ ಡಿವೈಡೆಡ್ ಶೆಡ್ಯೂಲ್. ಅಂದ್ರೇನು? ಟಿ ವಿ ನೋಡುವ ಸಮಯನ ಅವರು ಡಿವೈಡ್ ಮಾಡ್ಕೊಂಬಿಟ್ಟಿದ್ರು, ಹಂಚ್ಕೊಂಡಿದ್ರು. ಇಷ್ಟೊತ್ತಿಂದ ಇಷ್ಟೊತ್ತು ನಾನು ನೋಡೋದು, ಇಷ್ಟೊತ್ತಿಂದ ಇಷ್ಟೊತ್ತು ಅಜ್ಜ ನೋಡೋದು. ಹಾಗೆ ಅವ್ರು ಏನು ಮಾಡಿದ್ರು? ಒಂದು ಶೆಡ್ಯೂಲನ್ನು ಪ್ರಿಪೇರ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ ವರ್ಡ್ ಇಸ್ ಡಿವೈನ್, ಮೀನಿಂಗ್ ಹೆವೆನ್ಲಿ ಆರ್ ವಂಡರ್ಫುಲ್. ಡಿವೈನ್ ಅಂದರೆ ಏನರ್ಥ? ದೈವಿಕ. ಅಂದ್ರೇನು? ಬಹಳ ಅದ್ಭುತ. ದೇ ವರ್ ಸರ್ವ್ಡ್ ಡಿವೈನ್ ಪರಾಠಾಸ್. ಡಿವೈನ್ ಪರಾಠಾಸ್ ಅಂದ್ರೇನು? ಅವ್ರಿಗೆ ಅದ್ಭುತವಾದ ರುಚಿ ರುಚಿಯಾದ ಪರಾಠಗಳನ್ನು ಮಾಡಿ ಕೊಟ್ಟರು ಅಥವಾ ಸರ್ವ್ ಮಾಡಿದ್ರು. ದ ನೆಕ್ಸ್ಟ್ ವರ್ಡ್ ಈಸ್ ಎಕ್ಸಾಸ್ಟೆಡ್, ಮೀನಿಂಗ್ ವೆರಿ ಟಯರ್ಡ್. ಎಕ್ಸಾಸ್ಟೆಡ್ ಅಂದ್ರೇನು? ತುಂಬ ಆಯಾಸ ಆಗೋದು. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ನಿಮಗೂ ಹೀಗೇ ಸಂಜೆ ಆಗ್ತಾ ಆಗ್ತಾ ಸ್ಕೂಲಿಂದ ಮನೆಗೆ ಹೋಗೋ ಸಮಯದಲ್ಲಿ ಬಹಳ ಆಯಾಸ ಆಗಿರುತ್ತೆ. ಆಫ್ಟರ್ ವರ್ಕ್ her mother returned home exhausted. ಅಂಜಲಿ ಅವರ ತಾಯಿ ಆಫೀಸ್ ಮುಗಿದ ನಂತರ ಮನೆಗೆ ಬರೋ ಅಷ್ಟಕ್ಕೆ ತುಂಬ ಆಯಾಸ ಆಗಿತ್ತು. ದ ನೆಕ್ಸ್ಟ್ ವರ್ಡ್ ಈಸ್ ಟೆರಿಬಲ್, ಮೀನಿಂಗ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಆರ್ ಸೀರಿಯಸ್. ಟೆರಿಬಲ್ ಅಂದ್ರೇನು? ಭಯ ಹುಟ್ಟಿಸುವ. ದ ಸೈಲೆನ್ಸ್ ದಟ್ ಫಾಲೋಡ್ ವಾಸ್ ಟೆರಿಬಲ್. ಅಂದ್ರೇನು? ಅವರು ಮಾತಾಡಿದ ನಂತರ ಸ್ವಲ್ಪ ಹೊತ್ತು ಕಂಪ್ಲೀಟ್ ಸೈಲೆಂಟ್ ಆಗೋದ್ರು ಎಲ್ಲರೂ. ಆ ಸೈಲೆನ್ಸ್ ಹೇಗಿತ್ತು? ಭಯಾನಕವಾಗಿತ್ತು. ದ ನೆಕ್ಸ್ಟ್ ವರ್ಡ್ ಈಸ್ ಫೈರಿಂಗ್, ಮೀನಿಂಗ್ ಸ್ಪೀಕಿಂಗ್ ಆ್ಯಂಗ್ರಿಲಿ. ನೀವೆಲ್ಲ ಫೈರಿಂಗ್ ಅಂದ್ರೇನೋ ಗನ್ನಲ್ಲಿ ಶೂಟ್ ಮಾಡೋದು ಅಂತ ಅಂದ್ಕೊಂಡಿರ್ತೀರ. ಆದರೆ ಫೈರಿಂಗ್ ಅನ್ನೋ ಪದಕ್ಕೆ ಮತ್ತೊಂದು ಅರ್ಥ ಇದೆ. ಏನದು? ಬೈಯುವುದು ಅಥವಾ ಕೋಪದಿಂದ ಮಾತಾಡುವುದು. ಅಂಜಲಿ got the worst firing she had ever received from her parents. ಅಂಜಲಿಗೆ ಅವತ್ತು ಸಿಟ್ಟಿನಿಂದ ಅವರ ತಂದೆ ತಾಯಿ ಇಬ್ಬರೂ ಅವಳನ್ನು ಬೈದರು. ಆ ನೆಕ್ಸ್ಟ್ ವರ್ಡ್ ಈಸ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಮೀನಿಂಗ್ ಸ್ಮಾಲ್ ಫ್ಯಾಮಿಲಿ. ನ್ಯೂಕ್ಲಿಯರ್ ಫ್ಯಾಮಿಲಿಗೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ವಿಭಜಿತ ಕುಟುಂಬ ಅಥವಾ ವಿಭಾಜಿತ ಕುಟುಂಬ ಅಂತಲೂ ಹೇಳ್ತೀವಿ. ಏನು ವಿಭಾಜಿತ ಕುಟುಂಬ ಅಂದರೆ? ಸಣ್ಣ ಕುಟುಂಬ, ಚಿಕ್ಕ ಕುಟುಂಬ. The sentence is they were a nuclear family again. ಮತ್ತೆ ಅವರ ಕುಟುಂಬ ಏನಾಯಿತು? ಚಿಕ್ಕ ಕುಟುಂಬ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಡ್ತು. The next word is bustle, excited activity or movement. ಬಸ್ಸಲ್ ಅಂದ್ರೇನು? ಗಲಿಬಿಲಿ. ನಿಮ್ಮ ಮನೆಗೆ
ನಿಮ್ಮ ನೆಂಟರು ಅಥವಾ ಸಂಬಂಧಿಕರು ಎಲ್ಲರೂ ಬಂದ್ಬಿಟ್ರೆ ಹೇಗಿರುತ್ತೆ ಮನೇಲಿ? ಒಂದೇ ಗಲಿಬಿಲಿ ಆದಂತಹ ಒಂದು ವಾತಾವರಣ ಇರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ದ ನಾಯ್ಸ್ ಆ್ಯಂಡ್ ಬಸಲ್ ಆಫ್ ಒನ್ ಬಿಗ್ ಫ್ಯಾಮಿಲಿ ವಾಸ್ ಮಿಸ್ಸಿಂಗ್ ಅಗೇನ್. ಏನಾಯಿತು? ಒಂದು ದೊಡ್ಡ ಕುಟುಂಬ ಒಟ್ಟಿಗೆ ಸೇರಿದಾಗ ಇರುವಂತಹ ಗಲಿಬಿಲಿಯ ಒಂದು ವಾತಾವರಣ ಏನಿದೆ ಮಿಸ್ ಆಯಿತು. ಲೆಟ್ಸ್ ಬಿಗಿನ್ ಆರ್ ಟುಡೇಸ್ ಲೆಸನ್ ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಪಾರ್ಟ್ 3. Children, please come to page number 111 in your textbook and I am going to read from paragraph 10. Listen attentively, children, so that you can practice reading later. As the days passed, Anjali's anger came down. It was impossible to remain angry with someone who was so kind. Dadi stopped commenting on her clothes and even bought her a pretty t-shirt when they went sightseeing. TV became a divided schedule of the most watched programs on each individual list. Dada helped Anjali with her projects and he was a big help with the math syllabus. He also got Anjali into the habit of reading the newspaper. He read the headlines to her when he waited for her bus to arrive at the bus stop every morning. Anjali's mother worked in an office and she left along with her father every morning. Breakfast was always cornflakes and it was usually sandwiches for Anju's tiffin. And when her mother got back in the evening, she was so exhausted that cooking food was never great fun. But now Dadi had taken over the kitchen. She actually said she was getting bored of doing nothing. Dadi was a fantastic cook. Suddenly, they were served divine parathas and sabzi, mithai and pakoras, salads and pickles. Anjali's mother could now slow down a little and rest her feet. She even had more time for her daughter. She was also satisfied that her child was in the most caring hands possible, till one day when the grandparents announced, "We are thinking of going to Rita's place for a while." Before anyone could say anything, Anjali burst out, "Oh, can I have my room back then? Dada, Dadi, when are you going?" The silence that followed was terrible and only Dadi had some kind and general words to fill it with. Later, apart from her room, Anjali got the worst firing she had received from her parents. Anyhow, she had what she had wanted and in 2 days' time they were a nuclear family again. But it was a lonely achievement. There was no one to come home but the silly TV. There was no one to talk to. Her mother was again harassed and overworked with no time for anything or anybody. But most of all, the noise and bustle of one big happy family had faded into silence. The house suddenly looked too big. When the phone rang the following night, just like they had expected it would, it was Anjali who ran and picked it up to say, "Dada, Dadi, when are you coming back?" Children, did you all listen to the reading attentively? Very good. Now, don't forget to practice reading at home. Now, let's look at the lesson one more time with the help of pictures for our better understanding. As the days passed, Anjali's anger came down. It was impossible to remain angry with someone who was so kind. Dadi stopped commenting on her clothes and even bought her a pretty t-shirt when they went sightseeing. TV became a divided schedule of the most watched programs on each individual list. ಏನಾಯಿತು? ಅಜ್ಜ ಅಜ್ಜಿ ಅಂಜಲಿನ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಹಾಗಾಗಿ
ಅಂಜಲಿನೂ ದಿನೇ ದಿನೇ ತನ್ನ ಕೋಪವನ್ನು ಕಡಿಮೆ ಮಾಡ್ಕೋತಾ ಬಂದಳು. ಒಂದು ದಿನ ಅಜ್ಜಿನೂ ಸೈಟ್ ಸೀಯಿಂಗ್ ಹೋದಾಗ ಅಂಜಲಿಗೋಸ್ಕರ ಏನನ್ನು ತಂದಿದ್ರು? ಟೀ ಶರ್ಟನ್ನು ತಂದಿದ್ರು. ಅವರು ಇದು ಮಾಡಬೇಡ, ಅದು ಮಾಡಬೇಡ, ಇದನ್ನು ಹಾಕ್ಕೋಬೇಡ ಅಂತ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿದ್ರು. ಮೊದಲು ಟಿ ವಿ ನೋಡೋದು ಅಂದರೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅದನ್ನು ಒಂದು ಡಿವೈಡೆಡ್ ಶೆಡ್ಯೂಲ್ ಆಗಿ ಮಾಡ್ಕೊಂಡಿದ್ದಾರೆ. ಅಂದ್ರೇನು, ಇಷ್ಟೊತ್ತಿಂದ ಇಷ್ಟೊತ್ತು ಅಜ್ಜ ನೋಡೋದು, ಇಷ್ಟೊತ್ತಿಂದ ಇಷ್ಟೊತ್ತು ಅಂಜಲಿ ನೋಡೋದು ಅಂತ ಟಿ ವಿ ನೋಡುವ ಸಮಯವನ್ನು ಅವರು ಕುಟುಂಬದಲ್ಲಿ ಹಂಚ್ಕೊಂಡಿದ್ರು. ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಹರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಹಿ ವಾಸ್ ಅ ಬಿಗ್ ಹೆಲ್ಪ್ ವಿತ್ ದ ಮ್ಯಾಥ್ ಸಿಲೆಬಸ್. ದಾದಾ ವಾಸ್ ಅ ಬಿಗ್ ಹೆಲ್ಪ್ ಅಂದರೆ ಬಹಳ ಸಹಾಯ ಮಾಡ್ತಾಯಿದ್ರು ಅಂಜಲಿಗೆ. ಹೇಗೆ? ಅಂಜಲಿಗೆ ಸ್ಕೂಲಲ್ಲಿ ಯಾವುದೇ ಒಂದು ಹೋಮ್ವರ್ಕಿಗೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾಗ ದಾದಾ ಅಂಜಲಿಗೆ ಹೆಲ್ಪ್ ಮಾಡ್ತಾಯಿದ್ರು. ಅದೇ ರೀತಿ ಗಣಿತದಲ್ಲೂ ಅಜ್ಜ ಅವಳಿಗೆ ಬಹಳ ಹೆಲ್ಪ್ ಮಾಡ್ತಾಯಿದ್ರು. He also got Anjali into the habit of reading the newspaper. He read the headlines to her when he waited for her bus to arrive at the bus stop every morning. ಪ್ರತಿದಿನ ಅಜ್ಜ ಬಂದು ಅಂಜಲಿನ ಬಸ್ ಸ್ಟಾಪ್ವರೆಗೂ ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು. ಅವಳ ಸ್ಕೂಲ್ ಬಸ್ ಬರೋವರೆಗೂ ಇಬ್ಬರು ಅಲ್ಲಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅಜ್ಜ ಏನು ಮಾಡ್ತಾಯಿದ್ರು? ನ್ಯೂಸ್ ಪೇಪರ್ ಹೆಡ್ಲೈನ್ಸನ್ನು ಓದಿ ಹೇಳ್ತಾಯಿದ್ರು. ಇದರಿಂದ ಅಂಜಲಿಗೆ ನ್ಯೂಸ್ ಪೇಪರ್ ಓದುವ ಅಭ್ಯಾಸ ಶುರುವಾಯಿತು. ಅಂಜಲಿ's mother worked in an office and she left along with her father every morning. Breakfast was always cornflakes and it was usually sandwiches for Anju's tiffin. ಅಂಜಲಿ ಅವರ ತಾಯಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಪ್ರತಿದಿನ ಅಂಜಲಿ ಅವರ ತಂದೆ ಜೊತೆಗೇ ಅವರು ಆಫೀಸಿಗೆ ಹೊರಟು ಬಿಡ್ತಾಯಿದ್ರು. ಹಾಗಾಗಿ ಯಾವಾಗಲೂ ಬ್ಯುಸಿಯಾಗಿರ್ತಾ ಇದ್ದಿದ್ದರಿಂದ ಅವ್ರಿಗೆ ಮನೆಯ ಯಾವುದೇ ಕೆಲಸಕ್ಕೆ ಬಹಳಷ್ಟು ಸಮಯ ಸಿಗ್ತಾ ಇರಲಿಲ್ಲ. ಪ್ರತಿದಿನ ಅಂಜಲಿಗೆ ಬ್ರೇಕ್ಫಾಸ್ಟ್ ಏನಿರ್ತಾಯಿತ್ತು? ಕಾರ್ನ್ಫ್ಲೆಕ್ಸ್. ಟಿಫನ್ ಬಾಕ್ಸಲ್ಲಿ ಸ್ಯಾಂಡ್ವಿಚಸ್. ಆ್ಯಂಡ್ ವೆನ್ ಹರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್ ಶಿ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ ಕುಕಿಂಗ್ ಫುಡ್ ವಾಸ್ ನೆವರ್ ಗ್ರೇಟ್ ಫನ್. ಸಂಜೆ ಆಫೀಸಿಂದ ಬಂದ ನಂತರ ಅವ್ರ ತಾಯಿಗೆ ತುಂಬ ಆಯಾಸ ಆಗ್ಬಿಡ್ತಾ ಇತ್ತು. ಹಾಗಾಗಿ ಅವ್ರಿಗೆ ಮನೆ ಕೆಲಸ ಆಗಲಿ ಅಡುಗೆ ಮಾಡೋದಕ್ಕಾಗಲಿ ಬಹಳ ಇಷ್ಟ ಆಗ್ತಿರಲಿಲ್ಲ. ಬಟ್ ನೌ ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. ಶಿ ಆ್ಯಕ್ಚುಲಿ ಸೆಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಡೂಯಿಂಗ್ ನಥಿಂಗ್. ದಾದಿ ವಾಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ಸಡನ್ಲಿ ದೇ ವೆ ಸರ್ವ್ ಡಿವೈನ್ ಪರಾಠಾಸ್ ಆ್ಯಂಡ್ ಸಬ್ಜಿ, ಮಿಠಾಯಿ ಆ್ಯಂಡ್ ಪಕೋರಾಸ್, ಸ್ಯಾಲಡ್ಸ್ ಆ್ಯಂಡ್ ಪಿಕಲ್ಸ್. ಈಗೇನಾಯಿತು? ಕಿಚನನ್ನು ತನ್ನದಾಗಿ ಮಾಡ್ಕೊಂಬಿಟ್ಟಿದ್ದಾರೆ. ದಾದಿ ವಾಸ್ ಅ ಫ್ಯಾಂಟಾಸ್ಟಿಕ್ ಕುಕ್. ಅಜ್ಜಿ ಬಂದು ಬಹಳ ಅದ್ಭುತವಾಗಿ ಅಡುಗೆ ಮಾಡ್ತಾಯಿದ್ರು. ಈಗ ಅವ್ರಿಗೆ ರುಚಿಯಾಗಿ ತಿನ್ನೋಕ್ಕೆ ಏನೆಲ್ಲ ಸಿಗ್ತಾಯಿತ್ತು? ಎಸ್, ಪರಾಠ, ಸಬ್ಜಿ, ಮಿಠಾಯಿ, ಸ್ಯಾಲಡ್ಸ್, ಪಕೋರಾಸ್ ಆ್ಯಂಡ್ ಪಿಕಲ್ಸ್. Anjali's mother could now slow down a little and rest her feet. She even had more time for her daughter. She was also satisfied that her child was in the most caring hands possible. ಈಗ ಅಂಜಲಿ ಅವರ ತಾಯಿಗೂ ಸ್ವಲ್ಪ ಆರಾಮಾಯಿತು ಮತ್ತು ಸಮಾಧಾನ ಆಯಿತು. ಏಕೆಂದರೆ ಮನೆ ಕೆಲಸನೂ ಅವರಿಗೆ ಸ್ವಲ್ಪ ಕಡಿಮೆ ಆಯಿತು. ಆಫೀಸಿಂದ ಬಂದ ನಂತರ ಅಂಜಲಿ ಜೊತೆಗೆ ಸ್ಪೆಂಡ್ ಮಾಡಲಿಕ್ಕೆ ಅವರಿಗೆ ಬಹಳಷ್ಟು ಅವಕಾಶ ಸಿಗ್ತಾ ಇತ್ತು. ಮತ್ತು ಅವರ ಮಗಳು ಅಂಜಲಿಯನ್ನು ನೋಡ್ಕೊಳ್ಳೋದಕ್ಕೆ ಅಜ್ಜಿಗಿಂತ ಚೆನ್ನಾಗಿ ಬೇರೆ ಯಾರು ನೋಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಟಿಲ್ ಒನ್ ಡೇ ವೆನ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ಡ್, ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀಟಾಸ್ ಪ್ಲೇಸ್ ಫಾರ್ ಅ ವೈಲ್. ಹೀಗೆ ನಡೀತಾ ಇತ್ತು. ಆದರೆ ಒಂದು ದಿನ ಅಜ್ಜ ಮತ್ತು ಅಜ್ಜಿ ಏನನ್ನು ಅನೌನ್ಸ್ ಮಾಡಿದ್ರು? ನಾವು ರೀಟಾ ಬುವ ಮನೆಗೆ ಸ್ವಲ್ಪ ದಿನ ಹೋಗಿ ಬರ್ತೀವಿ ಅಂತ ಹೇಳಿದ್ರು. ಅವ್ರೇನಂತ ಹೇಳಿದ್ರು? ಅವರು ತಮ್ಮ ಮಗಳಿನ ಮನೆಗೆ ಸ್ವಲ್ಪ ದಿನ ಇದ್ದು ಬರ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನು ಕೇಳಿದ ತಕ್ಷಣ ಅಂಜಲಿ ಏನು ಮಾಡ್ತಾಳೆ ಗೊತ್ತಾ? ನೋಡಿ, ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್, ಅಂಜಲಿ ಬರ್ಸ್ಟ್ ಔಟ್. ಇದನ್ನು ಕೇಳಿದ ತಕ್ಷಣ ಅಂಜಲಿ ಬೇರೆ ಯಾರಿಗೂ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ. ತಕ್ಷಣ ಹೇಳ್ತಾಳೆ, ಏನಂತ? ಓ, ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ಹಾಗಾದರೆ ನನಗೆ ನನ್ನ ರೂಮ್ ವಾಪಸ್ ಸಿಗತ್ತಾ ಅಂತ ಕೇಳ್ತಾಳೆ. ದಾದಾ ದಾದಿ, ವೆನ್ ಆರ್ ಯು ಗೋಯಿಂಗ್? ಅಜ್ಜ ಅಜ್ಜಿ, ನೀವು ಯಾವಾಗ ಹೋಗ್ತೀರಾ ಅಂತ ಕೇಳ್ತಾಳೆ. ಅಂಜಲಿ ಈ ರೀತಿ ಮಾತಾಡಿದ್ದು ಅಥವಾ ಕೇಳಿದ್ದು ಸರಿನಾ? ನೋಡೋಣ.
The silence that followed was terrible, and only Dadi had some kind and general words to fill it with. ಅಂಜಲಿ ಹಾಗಂತ ಹೇಳಿದ ತಕ್ಷಣ ಏನಾಯಿತು, ಎಲ್ಲರೂ ಒಂದು ನಿಮಿಷ ಸೈಲೆಂಟ್ ಆಗಿಬಿಟ್ರು. ಅದನ್ನು ನೋಡಿ ಅಂಜಲಿಗೆ ಭಯ ಆಯಿತು. ಲೇಟರ್, ಅಪಾರ್ಟ್ ಫ್ರಮ್ ಹರ್ ರೂಮ್, ಅಂಜಲಿ ಗಾಟ್ ದ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ರಿಸೀವ್ಡ್ ಫ್ರಮ್ ಹರ್ ಪೇರೆಂಟ್ಸ್. ಏನಾಯಿತು, ಅಜ್ಜ ಅಜ್ಜಿ ಹೊರಟ ಮೇಲೆ ಅಂಜಲಿಗೆ ಅವಳ ರೂಮೇನೋ ಸಿಕ್ತು, ಜೊತೆಗೆ ಅವರ ತಂದೆ ತಾಯಿಯಿಂದ ಚೆನ್ನಾಗಿ ಬೈಸ್ಕೊಂಡ್ಳು. ತನ್ನ ಬಿಹೇವಿಯರ್ಗೋಸ್ಕರ ಅವರ ತಂದೆ ತಾಯಿ ಸಿಟ್ಟಿನಿಂದ ಬೈದರು. Anyhow, she had what she had wanted, and in 2 days' time they were a nuclear family again. But it was a lonely achievement. There was no one to come home but the silly TV. There was no one to talk to. ಈಗ ಅಂಜಲಿಗೆ ಅವಳಿಗೆ ಏನು ಬೇಕಾಗಿತ್ತೋ ಅದು ಸಿಕ್ತು. ಆದರೆ ಅವರ ಕುಟುಂಬ ಮತ್ತೆ ಏನಾಯಿತು, ಚಿಕ್ಕದಾಯಿತು. ಈಗ ಸಂಜೆ ಮನೆಗೆ ಬರ್ತಾ ಇದ್ದಂತೆ ಅವ್ರನ್ನ ಸ್ವಾಗತಿಸೋದಕ್ಕೆ ಅಜ್ಜ ಅಜ್ಜಿ ಮನೆಯಲ್ಲಿ ಇಲ್ಲ. ಯಾರಿದ್ದಾರೆ, ಟಿ ವಿ ಇದೆ, ದ ಸಿಲಿ ಟಿ ವಿ. ಮತ್ತು ಮನೆಯಲ್ಲೀಗ ಮಾತಾಡೋದಕ್ಕೂ ಯಾರೂ ಇಲ್ಲ. Her mother was again harassed and overworked with no time for anything or anybody. ಮತ್ತು ಅವ್ರ ತಾಯಿಗೆ ಪ್ರತಿದಿನ ಪೂರ್ತಿ ಟೈಮು ಕೆಲಸ 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 ಅಂತ ಆಗೋಯ್ತು. ಮೊದಲ ಹಾಗೇ ಈಗ ಅವ್ರು ಯಾವಾಗ ನೋಡಿದ್ರು ಆಫೀಸಿಂದ ಬಂದ ನಂತರ ತುಂಬ ಆಯಾಸ ಆಗಿಬಿಡ್ತಾಯಿದ್ರು. ಅಂಜಲಿ ಜೊತೆಗೆ ಆಟ ಆಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಅವ್ರಿಗೆ ಸಾಕಷ್ಟು ಸಮಯ ಸಿಗ್ತಿರಲಿಲ್ಲ. ಬಟ್ ಮೋಸ್ಟ್ ಆಫ್ ಆಲ್, the noise and bustle of one big happy family had faded into silence. ಈಗೇನಾಯಿತು, ಎಲ್ಲರೂ ಇದ್ದಾಗ ಮನೆಯಲ್ಲಿದ್ದಂತಹ ಶಬ್ದ ಗಲಿಬಿಲಿ ಈಗ ಇಲ್ಲ. ಮನೆ ಪೂರ್ತಿ ಏನು ತುಂಬಿದೆ, ಸೈಲೆನ್ಸ್. ದ ಹೌಸ್ ಸಡನ್ಲಿ ಲುಕ್ ಟೂ ಬಿಗ್. ಏನಾಯ್ತೀಗ, ಅಂಜಲಿಗೆ ಚಿಕ್ಕದಾಗಿ ಕಾಣಿಸ್ತಾ ಇದ್ದಂತಹ ತನ್ನ ಮನೆ ಮತ್ತೆ ಈಗ ದೊಡ್ಡದಾಗಿ ಕಾಣಿಸ್ಕೊತಾ ಇದೆ. When the phone rang the following night, just like they had expected it would, it was Anjali who ran and picked it up to say. ಮಾರನೇ ದಿನ ಅವ್ರ ಮನೇಲಿ ಏನಾಯಿತು, ಫೋನ್ ರಿಂಗ್ ಆಗೋದಕ್ಕೆ ಶುರು ಆಯಿತು. ಫೋನ್ ಶಬ್ದ ಕೇಳಿ ಯಾರು ಥಟ್ಟಂತ ಓಡಿ ಬಂದರು ಫೋನ್ ಎತ್ತೋದಕ್ಕೆ, ಅಂಜಲಿ. ಅವಳಿಗೆ ಬಹುಶಃ ಗೊತ್ತಿರ್ಬೋದೇನೋ ಯಾರು ಫೋನ್ ಮಾಡಿರ್ತಾರೆ ಅಂತ, ಅದಕ್ಕೆ ಓಡಿ ಬಂದಿರ್ಬೋದು. ಫೋನ್ ಹತ್ರ ಓಡಿ ಬಂದಿದ ತಕ್ಷಣ ಫೋನ್ ಎತ್ಕೊಂಡು ಅಂಜಲಿ ಏನಂತ ಹೇಳ್ತಾಳೆ, ದಾದಾ ದಾದಿ ವೆನ್ ಆರ್ ಯು ಕಮಿಂಗ್? ಏನಂತ ಕೇಳ್ತಿದ್ದಾಳೆ, ಅಜ್ಜ ಅಜ್ಜಿ ನೀವು ಯಾವಾಗ ಬರ್ತೀರಾ, ವಾಪಸ್ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದಾಳೆ. ಅಂದ್ರೆ ಏನರ್ಥ, ಅಂಜಲಿ ತನ್ನ ಅಜ್ಜ ಅಜ್ಜಿಯನ್ನ ಈಗ ಮಿಸ್ ಮಾಡ್ಕೋತಾ ಇದ್ದಾಳೆ. ಚಿಲ್ಡ್ರನ್, ಡಿಡ್ ಯು ಆಲ್ ಎಂಜಾಯ್ ದ ಲೆಸನ್? ನಿಮಗೆಲ್ಲ ಈ ಪಾಠ ಇಷ್ಟ ಆಯ್ತಾ? ವೆರಿ ಗುಡ್. ಹಾಗೆ ನಿಮಗೆಲ್ಲ ಇದು ಚೆನ್ನಾಗಿ ಅರ್ಥ ಆಗಿರಬೇಕು ಅನ್ಕೋತೀನಿ. Now let's move to our next activity. Answer the following questions. Here is your first question. As days passed, did Anjali's anger come down? Option A, yes. Option B, no. Option A, yes. That is the right answer. Second question. What did Dadi buy for Anjali when she went for sightseeing? Option A, dress. Option B, skirt. Option C, t-shirt. And the right answer is t-shirt. Third question, what became a divided schedule? Option A, cooking. Option B, watching TV. Option C, doing puja. You're right, children. It is option B, watching TV. Fourth question, how did Dada help Anjali? Option A, Dada helped Anjali in writing. Option B, Dada helped Anjali in doing homework. Option C, Dada helped Anjali with her projects and math. Which is the right answer, children? Absolutely right. It is option C. Fifth question, what did Dada and Anjali do when they waited for her bus to arrive? Option A, they read newspapers. Option B, they were playing. Option C, they were watching TV.
Yes, children, you got it right. It is option A. They read newspapers. The next question, what did grandparents announce one day? Option A, to go to restaurant. Option B, they wanted to go to Rita's place. Option C, they wanted to eat pizza. Yes, you're right. It is option B, they wanted to go to Rita's place. Seventh question, how was the house after grandparents left? Option A, looked imprisoned. Option B, looked too small. Option C, looked too big. The right answer is option C, looked too big. And the last question is, why was Anjali excited to speak to her grandparents over the phone? Option A, because she wanted to. Option B, because she missed them. Option C, because she wanted to tell something. And the right answer is option B, because she missed them. Well done, children. You all answered very well and got the answers right. Let's move on to our today's next topic, kinship terms. We have previously in our part 1 and part 2 of the lesson learnt about the kinship terms. Let's do an activity related to kinship terms. Fill in the blanks with the right kinship term. Now, here is a picture. ಈ ಪಿಕ್ಚರನ್ನು ನೋಡಿ ನೀವೇನನ್ನು ಗುರುತಿಸಬೇಕು? ಇವರ ಸಂಬಂಧವನ್ನು ಗುರುತಿಸಬೇಕು. ಇಲ್ಲಿ ನೀವು ನೋಡ್ಬೋದು, ಇವರಿಗೆ ಇವರು ಏನಾಗಬೇಕು ಅನ್ನೋದು ಪ್ರಶ್ನೆ. ಮೈ ಫಾದರ್ಸ್ ಫಾದರ್ ಈಸ್ ಮೈ ಡ್ಯಾಶ್. ಕ್ಯಾನ್ ಯು ಗೆಸ್ ಚಿಲ್ಡ್ರನ್? ದಿ ರೈಟ್ ಆನ್ಸರ್ ಇಸ್ grandfather. Now, let's look at the next picture. Yes, can you identify the relationship now? Let's look at the question. My mother's sister is my dash. What is the answer, children? Aunt. Now, here can you find out the relationship? Now, let's look at the sentence. My uncle's son is my dash. Cousin. The next picture is here. Now, look at the picture and guess the relationship. Let's look at the sentence. My brother's daughter is my dash. ಅಂದ್ರೆ ಏನು? ಇವರ ಅಣ್ಣನ ಮಗಳು. ಏನಾಗಬೇಕು? Let's see. The answer is niece. The next picture is here. My mother's son is my dash. Brother. Good job, children. You all got the answers right. Now, let's move on to our today's next topic, that is prepositions. Children, do you remember what are prepositions? Yes, prepositions show the position of an object or person. Now, today we are going to look at some of the new prepositions. The first one is of, meaning related to something or part of something. ಆಫ್ ಅನ್ನೋ ಪ್ರಿಪೊಸಿಷನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ನಾವು ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನ ಅಥವಾ ಜಾಗದ ಭಾಗ ಆಗಿದ್ದಾಗ ಮಾತ್ರ ಆಫ್ ಅನ್ನೋ ಪ್ರಿಪೊಸಿಷನನ್ನು ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಈ ಪಿಕ್ಚರಲ್ಲಿ ನೋಡ್ಬೋದು, ಮಿತಾಲಿ ರಾಜ್ ಇಸ್ ಅ ಮೆಂಬರ್ ಆಫ್ ದಿ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮ್. ಅಂದರೆ ಏನರ್ಥ? ಮಿತಾಲಿ ರಾಜ್ ಅನ್ನೋರು ಯಾವ ಟೀಮಿನ ಭಾಗ? ವಿಮೆನ್ ಕ್ರಿಕೆಟ್ ಟೀಮಿನ ಮೆಂಬರ್. ಮೆಂಬರ್ ಆಫ್ ಅಂದ್ರೇನು? ಆ ಟೀಮಿನ ಒಂದು ಭಾಗ ಅಥವಾ ಆ ಟೀಮಿನ ಒಂದು ಮೆಂಬರ್. ದ ನೆಕ್ಸ್ಟ್ ಪ್ರಿಪೊಸಿಷನ್ ಈಸ್ ಫ್ರಮ್, ಮೀನಿಂಗ್ ಟು ಶೋ ವೇರ್ ಸಮ್ ಒನ್ ಆರ್ ಸಮಥಿಂಗ್ ಸ್ಟಾರ್ಟ್ಸ್. ಅಂದರೆ ಯಾವುದೇ ಒಂದು ವಸ್ತು ಅಥವಾ ವಿಷಯ ಅಥವಾ ವ್ಯಕ್ತಿ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂದರೆ ವಾಕ್ಯದಲ್ಲಿ ಏನು ಯೂಸ್ ಮಾಡಬೇಕು? ಫ್ರಮ್ ಅನ್ನೋ ಪ್ರಿಪೊಸಿಷನನ್ನು ನಾವು ಯೂಸ್ ಮಾಡಬೇಕು. Example, I borrowed a book from the library. The next preposition is to. To ಅಂದರೆ ಏನು? ಮೂವ್ಮೆಂಟ್. ಮೂವ್ಮೆಂಟ್ ಅಂದರೆ ಓಡಾಟ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡ್ತೀವಲ್ಲ
ಅದನ್ನು ನಾವೇನು ಹೇಳ್ತೀವಿ? ಮೂವ್ಮೆಂಟ್. ಲೆಟ್ಸ್ ಲುಕ್ ಅಟ್ ದಿ ಎಕ್ಸಾಂಪಲ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನಾನು ಹೋಗ್ತಾ ಇದ್ದೇನೆ. ಎಲ್ಲಿಗೆ? ಟು ಸ್ಕೂಲ್. The next preposition is with, meaning accompanied. Accompanied ಅಂದರೆ ಜೊತೆಗೆ. ಯಾವುದರ ಜೊತೆಗೆ ಅಥವಾ ಯಾರ ಜೊತೆಗೆ ಅಂತ ನಾವು ವ್ಯಕ್ತಪಡಿಸಬೇಕು ಅಂದರೆ ಯಾವ ಪ್ರಿಪೊಸಿಷನ್ನ ಯೂಸ್ ಮಾಡಬೇಕು? ವಿತ್. ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್. ನಾನು ಆಟ ಆಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾರ ಜೊತೆಗೆ? ವಿತ್ ಮೈ ಫ್ರೆಂಡ್ಸ್. The next preposition is near. ಅಂದರೆ ಏನರ್ಥ? ನಾಟ್ ಫಾರ್ ಅವೇ, ಅಂದರೆ ತುಂಬ ದೂರ ಅಲ್ಲ, ಹತ್ತಿರ. ಎಕ್ಸಾಂಪಲ್, he likes to sit near the window. ಅವರಿಗೆ ಕಿಟಕಿ ಹತ್ರ ಕೂತ್ಕೊಳ್ಳೋದು ಅಂದರೆ ಬಹಳ ಇಷ್ಟ. The next preposition is for, meaning to talk about a purpose or reason. ಯಾವುದೇ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಥವಾ ರೀಸನ್ ಬಗ್ಗೆ ನಾವು ಹೇಳುವಾಗ ಏನನ್ನು ಯೂಸ್ ಮಾಡ್ತೀವಿ? ಪ್ರಿಪೊಸಿಷನ್ ಫಾರ್ ಅನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಅ ಗಿಫ್ಟ್ ಫಾರ್ ಮೈ ಮದರ್. ಯಾರಿಗೋಸ್ಕರ ಗಿಫ್ಟನ್ನು ತಂದಿದ್ದಾರೆ? ಫಾರ್ ಮೈ ಮದರ್. Children, I hope you've understood the prepositions. Now here is an activity. Fill in the blanks with the correct prepositions. ಈಗ ನಾನು ನಿಮಗೆ ಹೇಳಿಕೊಟ್ಟಂಥ ಪ್ರಿಪೊಸಿಷನ್ಸ್ನ ಯೂಸ್ ಮಾಡಿ ನಾವು ಏನು ಮಾಡಬೇಕು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ದ ಫಸ್ಟ್ ಸೆಂಟೆನ್ಸ್ ಇಸ್, ಅಂಜಲಿ ವಾಸ್ ನಾಟ್ ರೆಡಿ ಟು ಶೇರ್ ಹರ್ ರೂಮ್ ಡ್ಯಾಶ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ವಿತ್ ಆರ್ ಟು? Yes children, you got it right. The answer is with. Anjali was not ready to share her room with her grandparents. The next sentence is, Dadaji read headlines dash Anjali. For Anjali or to Anjali, which is the right answer? Yes, to Anjali. The next sentence is, Dada and Dadi came dash village to live with Anjali's family in Pune. To village, from village, which is the right answer? Yes, Dada and Dadi came from village is the right answer. The next sentence is, to dash Anjali's Chachajis were abroad. Now, can you tell me which is the right answer, children? Of Anjali's Chachajis or to for Anjali's Chachajis? Yes, the right answer is two of Anjali's Chachajis were abroad. Now, here's our next sentence. Dada and Dadi wanted to go to Rita's place dash a while. Can you guess the right answer, children? Rita's place to a while, or is it Rita's place for a while? Which is the right answer? Yes, you got it right. For a while. Well done children. You all answered very well. Now is your homework time. Children, you all can come to page number 114 in your textbook and you have to do the activity V1, kinship terms. And please come to page number 120, activity G3, complete the following paragraph from Pradhan's diary using suitable prepositions given in the box. Children, don't forget to do the homework. Do it and get it corrected from your teacher at school. Hope you all enjoyed today's class. Thank you children. I'll see you soon again with a new lesson. Until then, take care. Bye. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.